ನಮಸ್ಕಾರಗಳು ವೃಷಭ ರಾಶಿಯವರೇ, ನೀವು ಭೂತತ್ವದ ರಾಶಿ. ಸ್ಥಿರತೆ, ಸಹನೆ, ನಿಷ್ಠೆ ಈ ಮೂರು ನಿಮ್ಮ ದೊಡ್ಡ ಶಕ್ತಿ. ನೀವು ಒಮ್ಮೆ ನಿರ್ಧಾರ ಮಾಡಿದರೆ ಹಿಂತಿರುಗುವುದಿಲ್ಲ. ಇಂದು ಮಾರ್ಚ್ 2ರಂದು ಗ್ರಹಗಳ ಸಂಚಾರ ನಿಮ್ಮ ಜೀವನದಲ್ಲಿ ನಿಧಾನವಾದರೂ ಖಚಿತವಾದ ಪ್ರಗತಿಯ ದಾರಿ ತೆರೆಸುತ್ತಿದೆ. ಇಂದು ಆತುರ ಬೇಡ. ನೀವು ನಿಧಾನವಾಗಿ ಮಾಡುವ ಹೆಜ್ಜೆಯೇ ಭವಿಷ್ಯದಲ್ಲಿ ದೊಡ್ಡ ಫಲ ಕೊಡಲಿದೆ. ಬೆಳಗ್ಗಿನ ಫಲಿತಾಂಶದ ಮನಃಶಾಂತಿಯ ದಿನವಾಗಲು ಬೆಳಿಗ್ಗೆ ಎದ್ದಾಗ ಮನಸ್ಸಿನಲ್ಲಿ ಸ್ವಲ್ಪ ಆಲೋಚನೆಗಳು ಹೆಚ್ಚಾಗಬಹುದು. ಹಳೆಯ ಒಂದು ವಿಷಯ ನೆನಪಾಗಿ ಚಿಂತೆ ಉಂಟಾಗಬಹುದು, ಆದರೆ ಅದು ತಾತ್ಕಾಲಿಕ. ಬೆಳಿಗ್ಗೆ 6ರಿಂದ 8ರ ಒಳಗೆ ಪ್ರಾರ್ಥನೆ ಮಾಡಿದರೆ ದಿನಪೂರ್ತಿ ಶಾಂತಿ ಸಿಗುತ್ತದೆ. ಇಂದು ನಿಮ್ಮ ಮಾತು ಮೃದುವಾಗಿರಲಿ. ಕಠಿಣವಾಗಿ ಮಾತನಾಡಿದರೆ ಸಣ್ಣ ಮನಸ್ತಾಪ ಉಂಟಾಗಬಹುದು. ಉದ್ಯೋಗ ಮತ್ತು ಕರಿಯರ್ ಮೆಚ್ಚುಗೆಯ ದಿನ. ಕೆಲಸದ ಸ್ಥಳದಲ್ಲಿ ನೀವು ಇಷ್ಟು ದಿನ ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುವ ಸೂಚನೆ ಇದೆ. ಹಿರಿಯರ ನಿಮ್ಮ ಪ್ರಾಮಾಣಿಕತೆಯನ್ನು ಗಮನಿಸುತ್ತಿದ್ದಾರೆ. ಇಂದು ಸಾಧ್ಯತೆಗಳು ಇರುವುದು. ಪ್ರಮೋಷನ್ ಚರ್ಚೆ, ಹೊಸ ಜವಾಬ್ದಾರಿ, ಸಂಬಳ ಹೆಚ್ಚಳದ ಸೂಚನೆ, ಬೇರೆ ಕಂಪನಿಯಿಂದ ಅವಕಾಶ. ಸರ್ಕಾರಿ ಉದ್ಯೋಗಿಗಳಿಗೆ ದಾಖಲೆಗಳಲ್ಲಿ ಎಚ್ಚರಿಕೆ ಅಗತ್ಯ. ಖಾಸಗಿ ಉದ್ಯೋಗಗಳಿಗೆ ತಂಡದ ಸಹಕಾರದಿಂದ ದೊಡ್ಡ ಸಾಧನೆ ಸಾಧ್ಯ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರ ಸಂಪರ್ಕದ ಲಾಭ ತರುತ್ತದೆ. ಆಸ್ತಿ, ಕೃಷಿ, ಹಾಲು, ಬಂಗಾರ ವ್ಯವಹಾರದಲ್ಲಿ ಶುಭ ಸೂಚನೆ. ಆದರೆ ದೊಡ್ಡ ಒಪ್ಪಂದ ಮಾಡುವ ಮೊದಲು ಕುಟುಂಬದವರ ಸಲಹೆ ಕೇಳಿ. ಇನ್ನು ಆರ್ಥಿಕ ಸ್ಥಿತಿ, ಹಣದ ಸ್ಥಿರತೆ. ಇಂದು ಹಣದ ಅರಿವು ನಿಧಾನವಾದರೂ ಸ್ಥಿರ. ಹಳೆಯ ಬಾಕಿ ಹಣ ಸಿಗುವ ಸಾಧ್ಯತೆ ಇದೆ. ಮನೆಯ ದುರಸ್ತಿ ಅಥವಾ ಕುಟುಂಬದ ಖರ್ಚು ಹೆಚ್ಚಾಗಬಹುದು. ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಚಿನ್ನ, ಜಮೀನು, ದೀರ್ಘಕಾಲದ ಉಳಿತಾಯ ಯೋಜನೆ ಇನ್ನು ಲಾಭದಾಯಕವಾಗಿರುತ್ತದೆ. ಯಾರಿಗಾದರೂ ದೊಡ್ಡ ಮೊತ್ತದ ಸಾಲ ಕೊಡಬೇಡಿ. ವಾಪಸ್ ಪಡೆಯಲು ವಿಳಂಬವಾಗಬಹುದು. ಪ್ರೀತಿ ಮತ್ತು ದಾಂಪತ್ಯ ಜೀವನ. ಭಾವನಾತ್ಮಕ ಬಲ. ವೃಷಭ ರಾಶಿಯವರು ಪ್ರೀತಿಯಲ್ಲಿ ಗಂಭೀರರು. ನೀವು ಸಂಬಂಧವನ್ನು ಆಟವನ್ನಾಗಿ ನೋಡುವವರಲ್ಲ. ಇದು ದಾಂಪತ್ಯ ಜೀವನದಲ್ಲಿ ಮಧುರ ಕ್ಷಣಗಳು. ಸಂಗಾತಿಯಿಂದ ಬೆಂಬಲ ಮತ್ತು ಪ್ರೀತಿ ಸಿಗುತ್ತದೆ. ಸಣ್ಣ ವಿಷಯಕ್ಕೆ ಕೋಪ ತೋರಿಸಿದರೆ ಸಮಸ್ಯೆ ಉಂಟಾಗಬಹುದು. ಸಂಜೆ ವೇಳೆಗೆ ಒಟ್ಟಿಗೆ ಸಮಯ ಕಳೆಯುವುದು ಉತ್ತಮ. ಪ್ರೇಮಿಗಳಿಗೆ ಇಂದು ಮನದ ಮಾತು ಹೇಳಲು ಉತ್ತಮ ಸಮಯ. ಕುಟುಂಬದವರ ಒಪ್ಪಿಗೆ ಸಿಗುವ ಸೂಚನೆ ಇದೆ. ಕುಟುಂಬ ಮತ್ತು ಸಮಾಜ ಗೌರವ ಹೆಚ್ಚಳವಾಗುತ್ತದೆ. ಮನೆಯಲ್ಲಿನ ಒಂದು ಹಳೆಯ ಸಮಸ್ಯೆ ಪರಿಹಾರವಾಗಬಹುದು. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ. ಸಂಬಂಧಿಕರಿಂದ ಒಳ್ಳೆಯ ಸುದ್ದಿ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತದೆ. ಒಂದು ಸಭೆ ಅಥವಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಕೂಡ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಮಾರ್ಚ್ 2ರಂದು ವಿಶೇಷ ಸೂಚನೆ. ಪರೀಕ್ಷೆಗೆ ತಯಾರಿ ಮಾಡುತ್ತಿರುವವರಿಗೆ ಗಮನ ಕೇಂದ್ರೀಕರಿಸಲು ಸಾಮರ್ಥ್ಯ ಹೆಚ್ಚಾಗುತ್ತದೆ. ಇಂದು ಓದಿದ ವಿಷಯ ದೀರ್ಘಕಾಲ ನೆನಪಿರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಶುಭ ಸೂಚನೆ. ಇನ್ನು ಆರೋಗ್ಯವನ್ನು ಗಮನಿಸಿ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮ, ಆದರೆ ಜೀರ್ಣಕ್ರಿಯೆ, ಗಂಟಲು, ಕುತ್ತಿಗೆ ನೋವು ಕಾಣಬಹುದು. ಹೆಚ್ಚು ನೀರು ಕುಡಿಯಿರಿ. ಭಾರವಾದ ಆಹಾರ ತಪ್ಪಿಸಿ. ಪ್ರಾಣಾಯಾಮ ಮತ್ತೆ ಸಂಜೆ ನಡೆಯುವುದು ಉತ್ತಮ. ಇನ್ನು ರಹಸ್ಯಗಳ ಸೂಚನೆ ಅತ್ಯಂತ ಮುಖ್ಯ. ಈ ದಿನದಲ್ಲಿ ನೀವು ಇವುಗಳನ್ನು ಪಾಲಿಸಲೇಬೇಕು. ಇಂದು ಸಂಜೆ 5:45ರ ನಂತರ ಶುಭ ಸಮಯ ಆರಂಭ. ಒಂದು ಅಕಸ್ಮಾತ್ ಕರೆ ಅಥವಾ ಸಂದೇಶ ನಿಮ್ಮ ಜೀವನದ ದಿಕ್ಕು ಬದಲಾಯಿಸಬಹುದು. ಒಬ್ಬ ಹಿರಿಯ ವ್ಯಕ್ತಿಯ ಸಲಹೆ ಮುಂದಿನ ತಿಂಗಳಲ್ಲಿ ದೊಡ್ಡ ಲಾಭಕ್ಕೆ ಕಾರಣವಾಗಬಹುದು. ಇಂದು ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ 3 ತಿಂಗಳ ನಂತರ ದೊಡ್ಡ ಯಶಸ್ಸು ತರುತ್ತದೆ. ಇನ್ನು ಶುಭ ಸೂಚನೆಗಳು. ಶುಭ ಸಂಖ್ಯೆ 6 ಆಗಿರುತ್ತದೆ. ಈ ದಿನದಲ್ಲಿ ಶುಭ ಬಣ್ಣ ಬಿಳಿ ಹಸಿರು ಆಗಿರುತ್ತದೆ. ಇದಕ್ಕೆ ಪರಿಹಾರ. ಈ ದಿನವನ್ನು ನಿಮ್ಮದಾಗಿಸಿಕೊಳ್ಳಲು ಮಹಾಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಮಾಡಿ. ಶುಕ್ರವಾರ ದೀಪ ಹಚ್ಚಿದರೆ ಆರ್ಥಿಕ ಲಾಭ ಹೆಚ್ಚಾಗುತ್ತದೆ. ಬಡವರಿಗೆ ಅನ್ನದಾನ ಮಾಡಿದರೆ ಶುಭ ಫಲ ಹೆಚ್ಚಾಗುತ್ತದೆ. ವೃಷಭ ರಾಶಿಯವರೇ, ನೀವು ನಿಧಾನವಾಗಿ ನಡೆಯುವವರು, ಆದರೆ ದೂರ ಹೋಗುವವರು. ಇಂದು ನಿಮ್ಮ ಸಹನೆ ಮತ್ತು ಸ್ಥಿರತೆ ನಾಳೆಯ ದೊಡ್ಡ ಜಯಕ್ಕೆ ದಾರಿ ಮಾಡಿಕೊಡುತ್ತದೆ.
ಅದೃಷ್ಟ ನಿಮ್ಮ ಬಳಿ ಬರುತ್ತಿದೆ, ಆದರೆ ನಿಮ್ಮ ಶ್ರಮವೇ ಅದನ್ನು ಹಿಡಿದುಕೊಳ್ಳಬೇಕು. ಇಂತಹ ದಿನದ ಭವಿಷ್ಯಕ್ಕಾಗಿ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಿಮ್ಮ ವೃಷಭ ರಾಶಿಯ ಬಂಧುಗಳು ಹಾಗೂ ಸ್ನೇಹಿತರಿದ್ದಾರೆ ತಪ್ಪದೆ ಶೇರ್ ಮಾಡಿ. ನಿಮ್ಮ ದಿನ ಸುಖಮಯವಾಗಿರಲಿ. ಧನ್ಯವಾದಗಳು ವೀಕ್ಷಕರೇ.